ಸ್ನೇಹಿತೆಯರೇ, ನಿನ್ನೆಯಿಂದ ನೋಡ್ತಾ ಇದೀವಿ ನಾವು ತಿಂಗಳ ಗೋಳು. ಇದು ಹೇಗೆ ನಿಭಾಯಿಸೋದು, ಈ ಟೈಮಲ್ಲೂ ನಾವು ಹೇಗೆ ಸ್ಫೂರ್ತಿದಾಯಕವಾಗಿ ಸ್ಫೂರ್ತಿ ಹೊಂದಿದವರಾಗಿ ಇರ್ಬೋದು ಅನ್ನುವ ವಿಷಯ. ಈ ವಿಷಯದಲ್ಲಿ ಇವತ್ತು ಮನಸ್ಸು ಈ ನಮ್ಮ ಪ್ರಾಬ್ಲಮ್ಗೆ ಎಷ್ಟು ಕಾರಣ, ಅದರ ಪರಿಹಾರ ಏನು ಅಂತ ನೋಡೋಣ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಪ್ರೀತಿಯ ಸ್ನೇಹಿತೆಯರೇ, ಇದು ಹೆಣ್ಣು ಮಕ್ಕಳ ದೊಡ್ಡ ಯುದ್ಧ ಪ್ರತಿ ತಿಂಗಳು. ಆದ್ರೆ ಹೀಗಂತ ಅಂದ್ಕೊಂಡ ತಕ್ಷಣ ನಮ್ಗೆ ಸಮಸ್ಯೆ ಶುರು ಆಗುತ್ತೆ. ನಮ್ಮಲ್ಲಿ ತುಂಬಾ ಜನ ಹೆಣ್ಮಕ್ಳು ಮಾತಾಡ್ಸಿ ಕೇಳಿ, ಅಯ್ಯೋ ಈ ತಿಂಗಳ ಬಂತಪ್ಪ, ಈ ತಿಂಗಳದೊಂದು ಗೋಳಿಲ್ಲ ಅಂತಂದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆಯಾ, ದೇವ್ರ ಗಂಡಸರಿಗೂ ಇದೊಂದು ಪ್ರಾಬ್ಲಮ್ ಕೊಡ್ಬೇಕಾಗಿತ್ತು, ಅವಾಗ ಗೊತ್ತಾಗ್ತಿತ್ತು ಅವ್ರಿಗೆ ಏನ್ ಕಷ್ಟ ಅಂತ. ನಮ್ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ಅವಾಗ. ಈ ತರ ಎಲ್ಲ ಹೇಳ್ತೀವಿ. ನಾನು ಹೇಳಿದ್ದೀನಿ, ಇವಾಗ ಬಿಟ್ಟಿದ್ದೀನಿ, ಯಾಕೆಂದ್ರೆ ಅದರದ್ದು ಸಾಧಕ ಬಾಧಕ ಎಲ್ಲ ಅರ್ಥ ಆದ್ಮೇಲೆ. ನೀವು ಹೇಳುವಂತದಾದ್ರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ, ಅವಾಗ ನಿಮ್ಗೆ ತುಂಬಾ ಮಾಹಿತಿ ಸಿಗುತ್ತೆ. ನೀವು ಕೂಡ ಅದನ್ನ ಧನಾತ್ಮಕವಾಗಿ ನೋಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊತೀರಾ. ಸೊ ಇವಾಗ ಬಂದ್ಬೇಡ ವಿಷಯಕ್ಕೆ. ಏನಂದ್ರೆ ಮನಸ್ಸು ಎಷ್ಟು ಕಾರಣ ಈ ನಮ್ಮ ಸಮಸ್ಯೆಗೆ. ಮಾಸಿಕ ಋತುಸ್ರಾವ ಅಂದ ತಕ್ಷಣನೇ ಫಸ್ಟ್ ನಮ್ ತಲೆಗೆ ಬರೋದು ಗೋಳು. ಅದ್ರಲ್ಲೂ ಹೊರಗೆ ಕೂತ್ಕೊಳ್ಳೋರದ್ದಾದ್ರಂತೂ ತುಂಬಾ ಗೋಳು. ಅಯ್ಯೋ ಬಟ್ಟೆ ತೊಳಿಬೇಕು, ಸಪರೇಟ್ ಆಗಿರ್ಬೇಕು, ಅದ್ರ ಮುಟ್ಬೇಡ, ಇದ್ರ ಮುಟ್ಬೇಡ, ಇನ್ನೇನೋ ಮಾಡು. ಇವತ್ತಿಗೂ ಇದ್ದಾರೆ ಆ ಒಂದು ವ್ಯವಸ್ಥೆ ಇದೆ. ಆದ್ರೆ ಒಂದೋದ್ರೆ ಆ ಟೈಮಲ್ಲಿ ರೆಸ್ಟ್ ಸಿಗುತ್ತೆ, ವಿಶ್ರಾಂತಿ ಸಖತ್ತಾಗಿ ಸಿಗುತ್ತೆ ಎಲ್ಲ ವಿಷಯದಲ್ಲಿ. ಹಾಗಾಗಿ ಅದು ಒಂದು ಪಾಸಿಟಿವ್ ಇದೆ. ಆ ಪಾಸಿಟಿವ್ ಅನ್ನ ನೋಡ್ಬೇಕು. 4 ದಿವಸ ಆದ್ಮೇಲೆ ಎಲ್ಲ ಬಟ್ಟೆ ತಗೊಳಿಯೋದು ಎಲ್ಲ ಶ್ರಮನು ತೆಗೆದುಹಾಕುತ್ತೆ, ಅದು ಬೇರೆ. ಬಟ್ ಸ್ಟಿಲ್ ಅಂತದೊಂದು ವ್ಯವಸ್ಥೆನ ಧನಾತ್ಮಕವಾಗಿ ತೆಗೆದುಕೊಳ್ಬೇಕು. ಎಸ್, ನಾನು ಈ ಟೈಮಲ್ಲಿ ವಿಶ್ರಾಂತಿ ಆದ್ರೂ ಸಿಗ್ತಾ ಇದೆಯಲ್ಲ, ವಿಶ್ರಾಂತಿ ತಗೋತೀನಿ, ಆಮೇಲೆ ಮಾಡ್ತೀನಿ, ದಟ್ಸ್ ವಂಡರ್ಫುಲ್ ಅನ್ನುವ ಮನೋಭಾವನೆ ತೆಗೆದುಕೊಳ್ಬೇಕು. ಇಲ್ಲಿ ಮಾನಸಿಕವಾಗಿ ಅದು ಎಫೆಕ್ಟ್ ಆಗೋದು ಯಾವಾಗ ಗೊತ್ತಾ? ಅಯ್ಯೋ ಇದೊಂದು ಗೋಳು ಅಂತ ಅಂದ ತಕ್ಷಣ ದೇಹ ಹಾಗೆ ಶುರು ಮಾಡುತ್ತೆ. ಅಯ್ಯೋ ಇದೊಂದು ಗೋಳು ಅಂತಾನೆ, ನಾಳೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ಸುಸ್ತಾಗ್ತಾ ಇದೆ ಕೊನೆ, ಇವತ್ತೇ ಹೊಟ್ಟೆ ನೋವು ಬರ್ತಾ ಇದೆ ಕೊನೆ, ನನಗೆ ತುಂಬಾ ಹೊಟ್ಟೆ ನೋವೇ, ಇನ್ನೇನೋ ಆಗ್ತಾ ಇದೀವಿ, ಅಯ್ಯೋ ಶುರು ಮಾಡ್ಕೊಂಡೇ ಬಿಡ್ತೆ ಅಲ್ವಾ? ಸೊ ಆತರ ಮಾಡ್ಕೊಡುದು. ಅದು ದೈಹಿಕವಾದ ಸಹಜವಾದ ಪ್ರಕೃತಿ ಕೊಟ್ಟಿರುವ ಉಡುಗೊರೆ. ಇದು ಯಾರಿಗೂ ಇಲ್ಲ. ಗಂಡಸರಿಗೆ ಆ ಮಗು ಒಂದು 5-10 ನಿಮಿಷ ಅವ್ರಿಗೆ ಎಂಜಾಯ್ಮೆಂಟ್. ಆದ್ರೆ ಹೆಣ್ಮಕ್ಳಿಗೆ 9 ತಿಂಗಳ ಹೊತ್ತು ಹೆತ್ತು ಆ ಮಗು ಹೀಗೆ ದೊಡ್ಡವರಾಗೋ ತನಕ ನೋಡುವ ಆ ಸೌಭಾಗ್ಯ ಎಷ್ಟು ಖುಷಿ ರೀ ಹೆಣ್ಮಕ್ಳು ಅಂದ್ರೆ, ಅಲ್ವಾ? ನಮ್ಗಿರಷ್ಟು ಜೀವನ ಅನುಭವಿಸುವ ಸಂಭ್ರಮ ಖುಷಿ ಗಂಡಿಗಿಲ್ಲ. ಹಾಗಾಗಿ ಆ ಸಂತೋಷವನ್ನ ಸಂಭ್ರಮವನ್ನ ಅನುಭವಿಸುವ ಮನಸ್ಥಿತಿಯನ್ನ ತಾಯಂದ್ರು ಬೆಳೆಸ್ಬೇಕು. ತಾಯಿನೇ ಮಗಳ ಮೆನ್ಸಾದ ತಕ್ಷಣ ಅಯ್ಯೋ ಆಗ್ಬಿಟ್ಟ ಮಂತ್ಲಿ, ಅಯ್ಯೋ ಇನ್ಮೇಲೆ ಶುರುವಾಯ್ತು ನಿನ್ ಗೋಳು, ನಾನು ಒಬ್ನೇ ಅನುಭವಿಸ್ತಿದ್ದೆ ಎಷ್ಟು ದಿವಸ, ಇನ್ಮೇಲೆ ನೀನು ಅನುಭವಿಸಂಗ ಆಗ್ಬಿಡ್ತು ಅಂತ ಮೆಚೂರ್ಡ್ ಆದಾಗ ಹೇಳ್ಕೊಡುದು. ಅದು ಬಹಳ ಮುಖ್ಯ. ಅಯ್ಯೋ ಇನ್ಮೇಲೆ ಹೆಣ್ಣು ಮಕ್ಳು ಹುಷಾರಾಗಿ ನೋಡ್ಕೊಬೇಕಪ್ಪ, ಅಯ್ಯೋ ಇರುವಂತ ಬಂದ್ಬಿಡ್ತ ಮಂತ್ಲಿ ಕೋರ್ಸು, ಅಯ್ಯೋ ಅದೊಂದು ಗಂಡಸರಿಗಿಲ್ಲ, ಅವ್ರಿಗೆ ಒಳ್ಳೇದಪ್ಪ, ನೀನ್ ಹೆಣ್ಣಾಗಿ ಹುಟ್ಟಿದ್ದೆ ಒಂದ್ ದೊಡ್ಡ ತಪ್ಪು ಅನ್ನುವ ಫೀಲಿಂಗ್ ಅನ್ನ ತಾಯಂದರು ಮಕ್ಕಳಿಗೆ ಕೊಡಬಾರ್ದು. ತಾಯಿ ಮಗಳಿಗೆ ಆತರ ಹೇಳಿದ ತಕ್ಷಣ ಆ ಮಗಳು ಅದನ್ನೇ ತಲೆ ತುಂಬ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅಮ್ಮ ಹೇಳಿದ್ದೆ ಸತ್ಯ ಪ್ರತಿ ಮಗುವಿಗೆ. ಸೊ ಅಲ್ಲಿಂದ ಶುರುವಾಗತ್ತಾ. ಯಾವಾಗ ಮನ್ಸಿಗೆ ಇದೊಂದು ಗೋಳು ಅಂತ ಶುರುವಾದ ತಕ್ಷಣ ಇಲ್ಲಿ ಸ್ಕ್ವೀಜ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಕೆಳಗಡೆ ಸ್ವಲ್ಪ 1 ಡ್ರಾಪ್ ಹೋದ್ರೂ 10 ಡ್ರಾಪ್ ಬ್ಲೀಡಿಂಗ್ ಆದಾಗ ಫೀಲಿಂಗ್ ಆಗುತ್ತೆ. ಆಮೇಲೆ ಏನು ಕೈಕಾಲು ಇದ್ದಕ್ಕಿದ್ದಂತೆ ನನಗೆ ಮೆನ್ಸಾಗಿದೆ ಅಂದ ತಕ್ಷಣನೇ ಆ ಕೈಕಾಲು ನೋಡಕ್ ಶುರು ಆಗ್ಬಿಡುತ್ತೆ. ಇನ್ನು ತಲೆ ತಿರ್ಗಕ್ ಶುರು ಆಗುತ್ತೆ ನನಗೆ ಅಂದ ತಕ್ಷಣ ತಲೆ ತಿರ್ಗಕ್ ಶುರು ಆಗ್ಬಿಡುತ್ತೆ. ಸೊ ಎಷ್ಟೋ ಸಾರಿ ದೈಹಿಕವಾಗಿ ಬದಲಾವಣೆ ಆಗೋದಕ್ಕೆ ಮನಸ್ಸು ಕಾರಣ ಆಗ್ಬಿಡುತ್ತೆ ಈ ಋತುಸ್ರಾವದ ಸಂದರ್ಭದಲ್ಲಿ. ಆದ್ರಿಂದ ನನ್ನ ಫ್ರೆಂಡ್ಸ್ ಕೇಳ್ಕೊಳ್ಳಿ, ದಯವಿಟ್ಟು ಕೇಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ಮೆನ್ಸ್ ಒಂದು ಗೋಳು ಅಂತ ಅನ್ಕೋಬೇಡಿ. ಬದಲಿಗೆ ಇದೊಂದು ಸಂಭ್ರಮ, ಇದೊಂದು ಖುಷಿ. ಇದನ್ನ ನಾನು ಸಂತೋಷದಾಯಕವಾಗಿ ಈ ಒಂದು ಪೀರಿಯಡ್ ಅನ್ನ ದಾಟಬೇಕು ಅಂತಂದ್ರೆ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಫಿಟ್ನೆಸ್ ಅನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ
ಖುಷಿಯಾಗಿರೋದು, ವಿಶ್ರಾಂತವಾಗಿರೋದು. ಇವಾಗ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟಿವಿ ನೋಡಿ, ಮೊಬೈಲ್ ನೋಡಿ, ಖುಷಿಯಾಗಿರುವಂತ ದಿವಸ ಅಂತ ಅನ್ಕೊಂಡು ರಿಲ್ಯಾಕ್ಸ್ ಆಗಿರಿ. ಅವಾಗ ನೋಡಿ ಅರ್ಧಕ್ಕರ್ಧ ನಿಮ್ಮ ಪೇನು, ಬಾಡಿಲಿ ಪೇನು, ಅಲ್ಲಿ ಪೇನು, ಇಲ್ಲಿ ಪೇನು, ಆ ನೋವು, ಈ ನೋವು, ಆ ಸುಸ್ತು ಎಲ್ಲ ಒಂದು ಹಂತಕ್ಕೆ ಬಂದ್ಬಿಡುತ್ತೆ. ಮನಸ್ಸು ಕೂಡ ಶಾಂತ ಆಗ್ತಾ ಬರುತ್ತೆ. ಒಂದು 2-3 ತಿಂಗಳ ನೀವು ಇದನ್ನ ಪ್ರಯತ್ನ ಮಾಡಿ. ಅದು ನಿನ್ನೆ ಹೇಳಿದ್ದನ್ನು ಪಾಲಿಸ್ಕೊಂಡ್ವಾ ಕೇವಲ ಮನಸ್ಸೊಂದೇ ವರ್ಕೌಟ್ ಮಾಡಿದ್ರೆ ಆಗಲ್ಲ, ಕೇವಲ ದೈಹಿಕವಾಗಿ ನೀವು ವರ್ಕೌಟ್ ಮಾಡಿದ್ರೆ ಆಗಲ್ಲ. ಇದೆರಡಕ್ಕೂ ಹೋಲಿಸ್ಟಿಕ್ ಆಗಿ ದೈಹಿಕ ಮತ್ತು ಮಾನಸಿಕ ಎರಡೂ ಕಡೆ ನೀವು ವರ್ಕೌಟ್ ಮಾಡ್ಬೇಕು. ಅವಾಗ್ಲೇನೆ ಇದು ಸಂಪೂರ್ಣವಾಗಿ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಪೌಷ್ಟಿಕವಾದ ಆಹಾರ, ರಕ್ತಹೀನತೆ ಅದೆಲ್ಲ ನೀನು ಹೇಳಿದ್ನಲ್ಲ, ಹಾಗೆ ದೈಹಿಕವಾಗಿ ಸರಿಯಾದ್ಮೇಲೆ ಮಾನಸಿಕವಾಗಿ ನೀವು ಸರಿಯಾಗಿ ಮಾಡ್ಕೋಬೇಕು. ಇವೆರಡೂ ಸರಿಯಾದಾಗ ನಿಮ್ಗೆ ಈ ಮುಟ್ಟು, ಋತುಸ್ರಾವ ಅನ್ನೋದು ತಿಂಗಳದ ತಲೆನೋವಾಗಲ್ಲ. ಎಲ್ಲರಿಗೂ ಆಗುತ್ತೆ, ನನಗೂ ಆಗುತ್ತೆ, ಈ ಮಂತ್ಲಿ ಆಗುತ್ತೆ, ಯಾವಾಗೂ ಆಗುತ್ತೆ, ಸಂತೋಷ ಬಿಡು. ಅದು ಎಷ್ಟು ದಿವಸ ಪ್ರಕೃತಿ ದೇಹಕ್ಕೆ ಕೊಟ್ಟಿದ್ಯೋ ಅಷ್ಟು ದಿವಸ ನ್ಯಾಚುರಲ್ ಆಗ್ಲಿ. ಐ ಆಮ್ ರಿಯಲಿ ಹೆಲ್ದಿ, ಹ್ಯಾಪಿ ಅಂತ ನೀವು ಅಂದ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಈ ಪೀರಿಯಡ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮತ್ತೆ ನೀವು ಹೆಚ್ಚು ಪ್ರೊಡಕ್ಟಿವ್ ಆಗಿ ಅದು ಒಂದು ಎಲ್ಲದಕ್ಕೂ ರಜಾ ಹಾಕೋದು, ಎಸ್ಕೇಪ್ ಮಾಡ್ಕೊಳ್ಳೋದು, ಜೀವನದ ಎಷ್ಟೆಷ್ಟೋ ಜವಾಬ್ದಾರಿಗಳಿರ್ತವೆ ಬೇರೆ ಕಡೆ, ಆಫೀಸಲ್ಲಿ ಇರ್ಬೋದು, ಮನೆಗಳಿರ್ಬೋದು, ಹಬ್ಬಗಳಿರ್ಬೋದು, ಸಂಭ್ರಮಗಳಿರ್ಬೋದು, ಅದೆಲ್ಲದ್ರಿಂದ ತಪ್ಪಿಸ್ಕೊಳ್ಳುವ ಆ ದೊಡ್ಡ ಪ್ರಮೇಯನೇ ಬರೋದಿಲ್ಲ. ಎಲ್ಲದನ್ನು ಖುಷಿಯಾಗಿ ಎಲ್ಲರೊಂದಿಗೆ ಅನುಭವಿಸುವ ಒಂದು ಅವಕಾಶ ನಿಮ್ದಾಗುತ್ತೆ. ಆವಾಗ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ನೀವು ಹೇಳ್ತೀರಾ ಕಮೆಂಟ್ ಅಲ್ಲಿ. ಓಕೆ, ಸೊ ಇದನ್ನ ನೀವು ಅಪ್ಲೈ ಮಾಡಿ ನೋಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಋತುಸ್ರಾವ ಬಂದ್ ಮಾಡೋದಕ್ಕೆ ಅಂತ ಹೇಳಿ ಟ್ಯಾಬ್ಲೆಟ್ ತಗೊಳ್ಳೋದು, ಹಬ್ಬ ಬಂದಿದೆ ಅಂತ ಅಥವಾ ಇನ್ನೇನೋ ಬಂದಿದೆ ಅಂತ ಟ್ಯಾಬ್ಲೆಟ್ ತಗೊಳ್ಳೋದು, 30-40 ವರ್ಷಕ್ಕೆನೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಗರ್ಭಕೋಶ ತೆಗೆಸ್ಬಿಟ್ಟು ನನಗೆ ಇನ್ ತಿಂಗಳದ್ದು ತಲೆ ಬಿಸಿ ಇಲ್ಲ ಅಂತ ಅನ್ಕೊಳ್ಳೋದು, ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಋತುಸ್ರಾವ ಅನ್ನೋದು ಯಾವುದೇ ಮುಟ್ಟು ಮೈಲಿಗೆಯ ದೋಷ ಅಲ್ಲ, ಇದು ಭಗವತಿಗೆ ಆಗುತ್ತೆ, ಸಾಕ್ಷಾತ್ ಭಗವತಿಗೆ ಆಗುತ್ತೆ. ಆಯ್ತಾ? ಅಂತ ಅವಳೇ ಪ್ರಕೃತಿ. ಹಾಗಿದ್ದಾಗ ಇಡೀ ಜಗತ್ತು ಆಕೆಯನ್ನ ತಾಯಿ ಅಂತ ಹೇಳ್ತಾ ಇರುವಾಗ ಆ ತಾಯಿಗೇನಾದ್ರೂ, ನಾವೆಲ್ಲ ಆಕೆಯ ಸ್ವರೂಪರು, ತಾಯಿಗೇನಾದ್ರೂ ಆತರ ಮಂತ್ಲಿ ಕೋರ್ಸ್ ಆದಾಗ ಆಕೆ ದೇವತೆ ಆಗ್ತಾಳೆ. ಅವಳನ್ನ ಮುಟ್ಕೊಂಡ್ರೇನೆ ಸೌಭಾಗ್ಯ. ಅಂದ್ರೆ ಎಲ್ಲ ಮಡಿ ಮಡಿ ಅಂತ ಹಾಲು ತರ್ತಾರಲ್ಲ ದೇವಸ್ಥಾನಗಳೆಲ್ಲ, ಸೊ ಅಲ್ಲಿಗೆ ನಾವು ಹೋದ್ರೆ ಅವ್ರದ್ದು ಸೌಭಾಗ್ಯ, ದೇವ್ರ ಸೌಭಾಗ್ಯ. ಆದ್ರೆ ಅಲ್ಲಿ ಹೋಗಕ್ ಆಗಲ್ಲ, ಯಾಕಂದ್ರೆ ಮನ್ಸು ಸರಿ ಇರೋದಿಲ್ಲ, ದೇಹ ಸರಿ ಇರೋದಿಲ್ಲ, ಕಿರಿಕಿರಿ. ಫಸ್ಟ್ ಆಫ್ ಆಲ್ ದೇವಸ್ಥಾನಗಳಿಗೆಲ್ಲ ಎಲ್ಲಿ ಹೋಗಕ್ಕೂ ಮನ್ಸಿರಲ್ಲ ಅಲ್ವಾ? ಇನ್ನು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಫಿಸಿಕಲಿ ಮೆಂಟಲಿ ಫಿಟ್ ಇದ್ದಾರೆ ಅಂತ ಅರ್ಥ. ಹಂಗಾದ್ರೆ ಹೋಗ್ಕೊಳ್ಳಿ ಬಿಡಿ. ಯಾರ ಮನ್ಸಿಗೆ ಖುಷಿಯಾಗಿದ್ದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ನೀವು ಅದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಇನ್ನಷ್ಟು ಪ್ರಾಬ್ಲಮ್ ಮಾಡ್ಕೊಬೇಡಿ ನಿಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ. ಆರಾಮಾಗಿರಿ, ಖುಷಿಯಾಗಿರಿ. ಋತುಸ್ರಾವವನ್ನ ದೇವರು ಕೊಟ್ಟಿರುವ, ಈ ಪ್ರಕೃತಿ ಕೊಟ್ಟಿರುವ ಸೌಭಾಗ್ಯ ಅಂದ್ಕೊಂಡು ಒಪ್ಪಿಕೊಳ್ಳಿ. ಅವಾಗ ಈ ಮಾನಸಿಕವಾಗಿ ಆಗುವಂತ ಎಲ್ಲ ಸಮಸ್ಯೆ ನಿಂತ್ಕೊಳ್ಳುತ್ತೆ, ದೈಹಿಕವಾಗಿಯೂ ಸಮಸ್ಯೆ ಪರಿಹಾರ ಆಗುತ್ತೆ. ಇದಲ್ಲದೆ ಲಾಸ್ಟ್ ಅಲ್ಲಿ ಏನು ಅಂತಂದ್ರೆ, ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಆತರ ಒಂದು ಸಮಸ್ಯೆ ತೀವ್ರಗತಿಯಲ್ಲಿದ್ರೆ 2 ನಿಮಿಷ ನಿಮ್ಮ ಜನನಾಂಗದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಲ್ಲಿ ಅಂದ್ಕೊಳ್ಳಿ, ಆ ಪ್ರಜ್ಞೆಯಲ್ಲಿ ಹಿಂಗೆ ಅಂದ್ಕೊಳ್ಳಿ, ನಾನು ನನ್ನ ಕಿಡ್ನಿ, ನನ್ನ ಮೂತ್ರಕೋಶ ಮತ್ತೆ ನನ್ನ ಗರ್ಭಕೋಶ ಇದೆಲ್ಲ ತುಂಬಾ ಆರೋಗ್ಯವಾಗಿದ್ದನ್ನ ಅನುಭವಿಸ್ತಾ ಇದ್ದೀನಿ. ಇಲ್ಲಿ ನನ್ಗೆ ಆರೋಗ್ಯ ಇದೆ, ದೇ ಆರ್ ವೆರಿ ಹೆಲ್ದಿ ಅಂಡ್ ಹ್ಯಾಪಿ, ನನಗೇನು ಆತರ ತ್ರಾಸಿಲ್ಲ ಅಂತ ಆ ಒಂದು ಜಾಗವನ್ನ ಹಿಂಗೆ ಪ್ರಜ್ಞೆಯಲ್ಲಿ ಕಣ್ಣು ಮುಚ್ಕೊಂಡು ಆ ಪ್ರಜ್ಞೆಯನ್ನ ಇಟ್ಕೊಂಡು ನೀವು ಅಂದ್ಕೊಳ್ತಾ ಬನ್ನಿ. ನೋಡ್ತಾ ಇರಿ, 1-2 ತಿಂಗಳಲ್ಲಿ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಸ್ಬಿಟ್ಟು, ಒಂದ್ ವೇಳೆ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಹೋಗುತ್ತೆ ನಿಮ್ಮ ಪರಿಸ್ಥಿತಿ, ಔಷಧಿ ಸಿಗುತ್ತೆ. ಹೀಗೆ ಬದಲಾವಣೆಗಳಾಗಿ ನಿಮ್ಮ ದೇಹ ಮತ್ತೆ ಸುಸ್ಥಿತಿಗೆ ಬರುತ್ತೆ. ಇದು ಕೊನೆಯ ಆಪ್ಷನ್. ಇದು ಮೊದಲು ಹೇಳಿದ್ ಯಾವುದು ಆಗಿಲ್ಲ ಅಂತಂದ್ರೆ ಕೊನೆಯ ಆಪ್ಷನ್ ಅನ್ನ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಸೊ ಈ ಎಂತಹ ಉಪಯುಕ್ತ ಮಾಹಿತಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೆನಪಿರ್ಲಿ, ಇದೆಲ್ಲ ನಾನು ಎಲ್ಲೆಲ್ಲ ಓದ್ಕೊಬಂದು ಯಾರದೋ ಕಥೆನ ನಿಮ್ಗೆ ಬಟ್ಟಿ ಹಿಡಿದು ಹೇಳ್ತಾ ಇಲ್ಲ. ಇಲ್ಲಿ ನನ್ನ ಅಧ್ಯಯನ ಇದೆ,
ಅನುಭವ ಇದೆ. ಮತ್ತೆ ಪ್ರಯೋಗಗಳನ್ನ ಮಾಡಿ ಎಕ್ಸ್ಪೆರಿಮೆಂಟ್ ಅನ್ನ ನಾನೇ ಮಾಡ್ಕೊಂಡು ಇದು ಸರಿನಾ ಇದು ತಪ್ಪ ಇದೇನು ಹಾಕಿದ್ರೆ ಏನಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆದ್ಮೇಲೆ ಬಂದು ನಿಮ್ಗೆ ಕೊಡ್ತಿರ್ತೀನಿ. ಆದ್ರಿಂದ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನ ಉತ್ತಮಗೊಳಿಸಿಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ.